ನಾನು ಮಣಿಕಂಠ ಸೂರ್ಯ. ಗಣರಾಜ್ಯೋತ್ಸವದ ಶುಭಾಶಯಗಳು. ವಂದೇ ಮಾತರಂ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತೀಯರಾದ ನಾವು ಗಣರಾಜ್ಯೋತ್ಸವದ ಸ್ಫೂರ್ತಿಯಾಗಿ 130 ಕೋಟಿ ಭಾರತೀಯರ ಸಾಮೂಹಿಕ ಶಕ್ತಿ, ಸ್ವಾತಂತ್ರ್ಯ, ನ್ಯಾಯ, ಸಮಾನತೆ, ಏಕತೆ, ಅಖಂಡತೆ, ಸ್ವಾಭಿಮಾನ, ಸ್ವಾವಲಂಬನೆಯ ಪ್ರತೀಕವೇ ನಮ್ಮ ಸಂವಿಧಾನದ ಹೆಮ್ಮೆ. ಜನ ಗಣ ಮನ ರೂಪುಗೊಂಡಿದ್ದು ಹೇಗೆ ತಿಳಿಯೋಣ. ಜನವರಿ 26ರಂದೇ ಏಕೆ ಗಣರಾಜ್ಯೋತ್ಸವ? ಹೌದಲ್ಲವೇ? ಗಣರಾಜ್ಯ ಎಂದರೆ ಭಾರತ ದೇಶದಲ್ಲಿ ಸಂವಿಧಾನವನ್ನು ಜಾರಿಗೆ ತಂದ ದಿನ. ಭಾರತ ಸಂವಿಧಾನವು ಪೂರ್ತಿ ಸಿದ್ಧವಾಗಿ ಸಂವಿಧಾನ ರಚನಾ ಸಭೆಯು ಅದನ್ನು 1949ರ ನವೆಂಬರ್ 26ರಂದೇ ಅಂಗೀಕರಿಸಿತು. ಆ ದಿನವನ್ನು 2015ರಿಂದ ಈಚೆಗೆ ಭಾರತದ ಸಂವಿಧಾನದ ದಿನ ಎಂದು ಆಚರಿಸುತ್ತಿದ್ದೇವೆ. ಸಂವಿಧಾನ ನವೆಂಬರ್ 26ರಂದೇ ಅಂಗೀಕೃತವಾಗಿದ್ದರೆ ಅದನ್ನು ರಾಷ್ಟ್ರದಲ್ಲಿ ಜಾರಿಗೆ ತರಲು 2 ತಿಂಗಳು ತಡ ಮಾಡಿದ್ದು ಏಕೆ? ಬೇಕಾದ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಅಲ್ಲ. ಆ ತೀರ್ಮಾನಕ್ಕೆ ಮಹತ್ವದ ಕಾರಣಗಳಿದ್ದವು. ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಎಂದು ಬ್ರಿಟಿಷ್ ಸರ್ಕಾರವು ತೀರ್ಮಾನಿಸಿತು. ಆದರೆ ಅದನ್ನು ಆಗಸ್ಟ್ 15ಕ್ಕೆ ನೀಡಬೇಕು ಎಂದು ತೀರ್ಮಾನಿಸಿದ್ದು ಭಾರತೀಯರಲ್ಲ. ಆಗ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಸ್ಟ್ 15 ಎರಡನೇ ಜಾಗತಿಕ ಯುದ್ಧದಲ್ಲಿ ಬ್ರಿಟನ್ ಸೇರಿದ ಹಾಗೆ ಅಲೈನ್ ರಾಷ್ಟ್ರಗಳಿಗೆ ಜಪಾನ್ ಶರಣಾಗತಿಯಾದ ದಿನ. ಮೌಂಟ್ ಬ್ಯಾಟನ್ ಆಗ್ನೇಯ ಏಷ್ಯಾದ ಕಮಾಂಡಿನ ಸುಪ್ರೀಂ ಅಲೈಡ್ ಕಮಾಂಡರ್ ಆಗಿದ್ದರು ಮತ್ತು ಜಪಾನಿನ ಶರಣಾಗತಿಯನ್ನು ಸಿಂಗಾಪುರದಲ್ಲಿ ಒಪ್ಪಿಕೊಂಡಿದ್ದು ಇವರೇ ಆಗಿದ್ದರು. 1947ರ ಆಗಸ್ಟ್ 15 ಜಪಾನಿನ ಶರಣಾಗತಿಯ 2ನೇ ವಾರ್ಷಿಕೋತ್ಸವವಾಗಿತ್ತು. ಇತಿಹಾಸಜ್ಞರು ಹೇಳುವ ಹಾಗೆ ಕೊನೆಗೂ ಬಂದ ಸ್ವಾತಂತ್ರ್ಯವು ರಾಷ್ಟ್ರೀಯವಾದಿ ಅಭಿಮಾನಕ್ಕಿಂತ ಸಾಮ್ರಾಜ್ಯಶಾಹಿ ಅಹಂಕಾರವನ್ನು ಅನುರಣಿಸುವ ದಿನದಂದು ಬಂದಿತು. ಭಾರತಕ್ಕೆ ತನ್ನ ಆತ್ಮಗೌರವ ಮತ್ತು ಸ್ವಾಭಿಮಾನವನ್ನು ಎತ್ತಿ ಹಿಡಿಯಲು ಇನ್ನೊಂದು ಅವಕಾಶವಿತ್ತು. ಆ ದಿನವೇ ಸಂವಿಧಾನವನ್ನು ಜಾರಿಗೊಳಿಸಲು ನಿಗದಿಪಡಿಸಬೇಕಾದ ದಿನ. ಅದೇ ಜನವರಿ 26. ಆ ದಿನದ ರಾಷ್ಟ್ರೀಯ ಮಹತ್ವವೇನು? ಭಾರತಕ್ಕೆ ಸ್ವಾತಂತ್ರ್ಯ ಬರುವ 17 ವರ್ಷ ಮುಂಚೆಯೇ 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರಿನಲ್ಲಿ ನಡೆದ ತನ್ನ ವಾರ್ಷಿಕ ಅಧಿವೇಶನದಲ್ಲಿ ಭಾರತಕ್ಕೆ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿತ್ತು. ಅಂದು ಜನವರಿ 26 ಆಗಿತ್ತು. ಅದಕ್ಕೂ ಮುಂಚೆ 1929ರ ಡಿಸೆಂಬರ್ 31ರ ಮಧ್ಯರಾತ್ರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಜವಾಹರ್ಲಾಲ್ ನೆಹರೂರವರು ಭಾರತದ ಸ್ವರಾಜ್ಯದ ಪ್ರತೀಕವಾದ ತ್ರಿವರ್ಣ ಧ್ವಜವನ್ನು ಲಾಹೋರಿನ ರಾವಿ ನದಿಯ ದಡದಲ್ಲಿ ಹಾರಿಸಿದ್ದರು. 1930 ಜನವರಿ 26 ಇದು ಬ್ರಿಟಿಷರಿಗೆ ಭಾರತೀಯರು ಸ್ವಾತಂತ್ರ್ಯ ನೀಡಲು ಕೊಟ್ಟ ಗಡುವು. ಆ ದಿನ ಸೇರಿದ್ದ ಬೃಹತ್ ಸಮಾವೇಶದಲ್ಲಿ ಜಾರಿಯಾದ ಠರಾವು ಹೀಗಿತ್ತು: ಯಾವುದೇ ಸರ್ಕಾರವು ಜನರ ನೈಜ ಹಕ್ಕುಗಳನ್ನು ಕಸಿದುಕೊಂಡಲ್ಲಿ, ಅವರನ್ನು ತುಳಿದಲ್ಲಿ ಅಂಥ ಸರ್ಕಾರವನ್ನು ಬದಲಾಯಿಸುವ ಅಥವಾ ರದ್ದುಗೊಳಿಸುವ ಹಕ್ಕು ಜನತೆಗೆ ಇದೆ. ಆದ್ದರಿಂದ ಪೂರ್ಣ ಸ್ವರಾಜ್ಯದ ಸ್ಥಾಪನೆಗಾಗಿ ನಾವು ಅಮಾನವೀಯ ಬ್ರಿಟಿಷ್ ಸರ್ಕಾರವನ್ನು ಅಂತ್ಯಗೊಳಿಸುವ ಪಣವನ್ನು ತೊಡುತ್ತೇವೆ. 1930ರಿಂದ 17 ವರ್ಷಗಳ ಕಾಲ ಭಾರತೀಯರು ಜನವರಿ 26ರಂದು ದೇಶದಾದ್ಯಂತ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಆ ಕಾರಣಕ್ಕಾಗಿ ಭಾರತೀಯ ಸ್ವಾಭಿಮಾನದ ಪ್ರತೀಕವಾದ ಆ ದಿನದಂದೇ ತನ್ನನ್ನು ಸಾರ್ವಭೌಮ ಜನಸತ್ತಾತ್ಮಕ ಗಣರಾಜ್ಯವನ್ನಾಗಿ ಜಗತ್ತಿನೆದುರು ಘೋಷಿಸಲು ಸಂವಿಧಾನವನ್ನು ರಾಷ್ಟ್ರದಲ್ಲಿ ಜಾರಿಗೆ ಕೊಡಲು ಸಿದ್ಧನಾಗಿ 2 ತಿಂಗಳು ತಡವಾದರೂ ಅಡ್ಡಿ ಇಲ್ಲವೆಂದು 1950ರ ಜನವರಿ 26ರನ್ನೇ ಭಾರತವು ಆಯ್ಕೆ ಮಾಡಿಕೊಂಡಿತು. 1947ರಲ್ಲಿ ಸ್ವಾತಂತ್ರ್ಯ ಬಂದಿದ್ದರೂ 1950ರ ಜನವರಿ 26 ಎಂದರೆ ತನ್ನದೇ ಸಂವಿಧಾನ ಜಾರಿಗೆ ಕೊಡುವವರೆಗೂ ಭಾರತವು ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಗಿರದೆ ಅರೆ ಸ್ವಾಯತ್ತತೆಯೊಂದಿಗೆ ಬ್ರಿಟಿಷ್ ಆಧಿಪತ್ಯವನ್ನು ಒಪ್ಪಿಕೊಂಡೇ ಮುಂದುವರೆದ ಡೊಮೇನಿಯನ್ ರಾಷ್ಟ್ರವಾಗಿತ್ತು. 1950ರ ಜನವರಿ 26ರಂದು ಬ್ರಿಟಿಷರ ಕೊನೆಯ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ರ ಜಾಗದಲ್ಲಿ ಭಾರತದ ಸ್ವಆಳಿಕೆಯ ದಾರಿದೀಪವಾದ ಸಂವಿಧಾನ ಜಾರಿಗೆ ಬಂದ ಕ್ಷಣದಿಂದ ಭಾರತವು ಸಾರ್ವಭೌಮ ರಾಷ್ಟ್ರವಾಯಿತು.
ನಮ್ಮಲ್ಲಿ ಈಗಲೂ ಬಹುತೇಕ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲದ ಸ್ಥಿತಿ ಇದೆ. ಪ್ರೀತಿಯ ವೀಕ್ಷಕರೇ, ಈಗ ನಿಮಗೆ ಗಣರಾಜ್ಯೋತ್ಸವದ ಮಹತ್ವ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ನಾವು ಸದಾ ಭಾರತೀಯರಾಗಿರೋಣ, ಭಾರತದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯೋಣ. ವಂದೇ ಮಾತರಂ, ವಂದೇ ಮಾತರಂ, ಜೈ ಹಿಂದ್.